ಅಷ್ಟೇ ಹಾಳಾಗ್ತಾ ಇದೆ. ಯಾಕೆಂದ್ರೆ ಹೆಚ್ಚಿಗೆ ಅದು ಬಹಳ ಕಡೆ ಇದೆ, ಅದು ಎಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ನಮಗೊಂಥರ ಇಡೀ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನ ಇದು. ನೀವು ಕಮೆಂಟ್ಸ್ ಮಾಡಿ, ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಆದರೆ ಒಂದು ಚೌಕಟ್ಟಿದೆ, ನಾಗರಿಕತೆ ಅನ್ನೋ ಒಂದು ಚೌಕಟ್ಟಿದೆ. ಆ ಚೌಕಟ್ಟು ಒಳಗಡೆ ಇರ್ಬೇಕು ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ತಪ್ಪದು. ನಾವು ಇಷ್ಟ ಬಂದಾಗೆ ಕೆಲಸ ಇಲ್ಲ ಅಂತ ಕೂತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರ ಬಗ್ಗೆನೋ ಏನೇನೋ ಮಾತಾಡಿಕೊಂಡು ಏನೇನೋ ಮೆಸೇಜ್ಗಳು ಹಾಕ್ಕೊಂಡು ಬೇರೆಯೊಬ್ಬರನ್ನ ತೇಜೋವಧೆ ಮಾಡೋದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಬಂಧಗಳನ್ನು ಹಾಳು ಮಾಡೋದಿದು. ಯಾಕೆಂದರೆ ಇವತ್ತು ನಾನು ಉದ್ಯಮದಲ್ಲಿ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದ್ದೀನಿ, ಎಲ್ಲರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ, ಎಲ್ಲರೂ ನನ್ನನ್ನು ಭಾಳ ಗೌರವಿಸ್ತಾರೆ, ನನ್ನ ಸಂಬಂಧ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದೆ. ನಾನು ಮೊನ್ನೆ ಎಕ್ಕ ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ರಾಘಣ್ಣಂಗೆ ಫೋನ್ ಮಾಡಿ ಸಿನಿಮಾ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿದೆ. ಆಮೇಲೆ ನಿರ್ಮಾಪಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಇಲ್ಲಿ ನೋಡಿದ್ರೆ ಎಕ್ಕ ಸಿನಿಮಾ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಸ್ ಹಾಕಿ ಇವ್ರು ಪ್ರಚಾರ ಮಾಡ್ತಿದ್ದಾರೆ. ಹಾಗಾದರೆ ಇದು ನಿಜವಾಗ್ಲೂ ಅವ್ರೇನಾದ್ರು ನೋಡಿದೇನು ಅನ್ಕೋತಾರೆ? ಅವರು ಏನು ಅನ್ಕೊಳ್ಳಲ್ಲ, ನನ್ನ ಸ್ವಭಾವ ಅವ್ರಿಗೆ ಗೊತ್ತಿದೆ. ಈ ಥರದ್ದು ಒಂದು ಬೆಳವಣಿಗೆಗಳು ನಮಗೆ ಮಾರಕ, ಚಿತ್ರರಂಗಕ್ಕೆ ಕೆಟ್ಟ ಮಾರಕ. ಇದನ್ನ ತಡಿಬೇಕು, ನಿಲ್ಲಿಸಬೇಕು. ಇದು ನೀವು ಕೂಡ 3 ದಶಕ ಆಯ್ತು ಫ್ಯಾನ್ಸ್ ಹಿಂದೆ ಅವ್ರ ನಾಯಕ ಇವ್ರ ನಟ ಅಂತ. ಅದೇ ಇತ್ತೀಚೆಗೆ ಆಗ್ತಕ್ಕಂಥ ಫ್ಯಾನ್ಸ್ ವಾರ್ಗಳಲ್ಲಿ ನೋಡಿದ್ರೆ ಏನೋ ಒಂದು ಕಡೆ ಬೇರೆ ದಿಕ್ಕಿಗೆ ಹೋಗ್ತಾರೆ ಚಿತ್ರರಂಗ. ಯಾರೋ ಒಬ್ಬ ನಟನ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮಹಿಳೆಯರಿಗೆ ಅವರ ಶಬ್ದಗಳ ನಿಂದನೆ ಮಾಡುವಂಥದ್ದು, ಒಬ್ಬ ನಟನ ನಿಂದನೆ ಮಾಡುವಂಥದ್ದು, ಇಂಡಸ್ಟ್ರಿ ಫ್ಯಾನ್ಸ್ ವಾರಲ್ಲಿ. ಹೌದು, ಖಂಡಿತ. ನಾನು ಅದನ್ನೇ ಹೇಳಕ್ ಬಂದೆ. ಈ ಹಿಂದೆನೂ ಫ್ಯಾನ್ಸ್ ವಾರ್ಗಳು ಇದ್ದು, ಯಾವಾಗ ಫ್ಯಾನ್ಸ್ ಹುಟ್ಕೊಂಡ್ರೋ ಆವಾಗಿಂದನೂ ವಾರ್ಗಳು ಇದ್ದೇ ಇರುತ್ತೆ. ಆದರೆ ಲಿಮಿಟ್ ಮೀರಿ ಹೋಗ್ತಾ ಇರಲಿಲ್ಲ. ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ, ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ. ಅದಾಗಬಾರ್ದು. ಕನ್ನಡ ಚಿತ್ರರಂಗದಲ್ಲಿ ಈ ಥರದೊಂದು ಬೆಳವಣಿಗೆ ಇಡೀ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ. ನಾವೆಲ್ಲ ತಲೆ ತಗ್ಸುವಂಥ ಪ್ರವೃತ್ತಿ ಇವೆಲ್ಲ ಕೂಡ. ಇದನ್ನು ಎಲ್ಲರೂ ಕೂಡ ಸಾರಾಸಗಟ ಖಂಡಿಸ್ತೀವಿ ನಾವು. ಅದಾಗಲೇಬಾರ್ದು. ಮುಂದೆ ಬಂದಿದ್ರ ಬಗ್ಗೆ ಒಂದು ಅಟ್ಲೀಸ್ಟ್ ಒಂದು ಕಮೆಂಟ್ ಕೊಡ್ತಿಲ್ಲ ಅಂತ. ಈಗ ಅವ್ರು ಫ್ಯಾನ್ ಫಾಲೋವರ್ಸ್ ಹಂಗೆ ಮಾಡ್ತಿದ್ರೆ ಅವ್ರವ್ರೇನೋ ಗೊತ್ತಿಲ್ಲ, ಇವರಾದ್ರೂ ಅಟ್ಲೀಸ್ಟ್ ಇಂಡಸ್ಟ್ರಿ ಮರ್ಯಾದೆ ಉಳಿಸ್ಕೋಬೋದಿತ್ತೇನೋ ಗೌರವನ ಅಂತ. ಮಾಡ್ಬೇಡ್ರಪ್ಪ, ನಮ್ದೇನಾದ್ರೆ ನಾವು ಬದಲಾಯಿಸ್ಕೊಂತೀವಿ, ನಮ್ದದು ಬಿಟ್ಬಿಟ್ಟು ನೀವು ಬನ್ನಿ ಸಿನಿಮಾ ನೋಡಿ ಇಂಡಸ್ಟ್ರಿ ಬೆಳೆಸಿ ಅಂತ ಹೇಳ್ಬೋದಿತ್ತೇನೋ ಅಂತ. ಪ್ರತಿಯೊಬ್ಬರು ಕೂಡ ನಾವು ನಾಗರಿಕರು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಮಾನವರು, ಆದಿ ಮಾನವರಲ್ಲ, ಮಾನವರು. ನಾವು ಗೆಡ್ಡೆ ಗೆಣಸು ತಿಂತಾ ಇಲ್ಲ, ಬಟ್ಟೆ ಹಾಕೋತೀವಿ, ಬೆತ್ತಲೆ ಏನು ಓಡಾಡೋದಿಲ್ಲ. ಹಾಗಿರೋವಾಗ ನಾವು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗೆ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಮೊದಲು ನಮಗಿರ್ಬೇಕಲ್ವಾ? ಅದನ್ನು ಯೋಚನೆ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ. ಮೀರಿ ಹೋಗಿದೆ. ಬಟ್ ತಡಿಬೇಕು. ಇದನ್ನ ಯಾರು ತಡಿಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಇದು ತಡಿಬೇಕು. ಈಗ ನಾವು ಅನ್ಕೋತೀವಿ ಅವ್ರು ಯಾರೋ ಅವ್ರ ಕಡೆಯವ್ರು ಮಾಡ್ತಿದ್ದಾರೆ, ಇವ್ರ ಕಡೆಯವ್ರು ಮಾಡ್ತಿದ್ದಾರೆ, ಅದು ನಿಜಾನ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗ ದೂರ ಅದು ಆಗಬಾರ್ದು. ಇದು ಆಗೋಗ್ಬಿಟ್ಟಿದೆ. ಈಗ ತುಂಬಾ ಆಗೋಗ್ಬಿಟ್ಟಿದೆ. ವಾಣಿಜ್ಯ ಮಂಡಳಿ ಇದೆ, ಅದ್ರ ಬಗ್ಗೆ ಬೇರೆ ಏನ್ ನಿಲುವು ತಗೊಳತ್ತೆ ನೋಡೋಣ. ಈಗ ಸಾಕಷ್ಟು ದೂರುಗಳು ಇಲಾಖೆಗೆ ಬಂದಿದೆ. ಕಮಿಷನರ್ ಅವರು ಇದ್ರ ಬಗ್ಗೆ ಏನು ಹೆಜ್ಜೆ ಇಡ್ತಾರೆ ನೋಡೋಣ, ಅವ್ರೇನ್ ತೀರ್ಮಾನ ತಗೊಳ್ತಾರೆ ನೋಡೋಣ. ಇದನ್ನೆಲ್ಲ ತಡಿಬೇಕು, ಈ ಥರದ್ದೊಂದು ಪ್ರಕ್ರಿಯೆ ತಡಿಬೇಕು. ಜೊತೆಗೆ ಸರ್, ರಾಜ್ಕುಮಾರ್ ಇದ್ರು, ವಿಷ್ಣುವರ್ಧನ್ ಸರ್ ಇದ್ರು, ಅಂಬರೀಶ್ ಅವರು ಇದ್ರು. ಅವರಿದ್ದಾಗ ಈ ಥರದೊಂದು ಘಟನೆ ಆದಾಗ ಅಥವಾ ಪ್ರಾಬ್ಲಮ್ ಆದಾಗ ನಿಮ್ಮ ತಲೆ ಮೇಲೆ ಹೊಡೆದಂತ ಯಾರೋ ಒಂದು ಹೇಳುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಕೈ ಬಂದಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳಿ. ಇವತ್ತು ಯಾರು ಕೂಡ ಆ ಜವಾಬ್ದಾರಿ ತಗೊಂತ ಇಲ್ಲ. ಕಲಾವಿದರು ಬರಬೇಕು ಅಂತ ಮುಂದೆ ಇಲ್ಲ, ಖಂಡಿತವಾಗ್ಲೂ ಉದ್ಯಮ ಇಂಥ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು. ಅದು ಸದ್ಯದಲ್ಲೇ ಆಗುತ್ತೆ. ಅದು ಯಾಕೆಂದ್ರೆ ನಿಲ್ಲಿಸ್ಬೇಕು ಅದನ್ನು. ಸಿನಿಮಾ ಮತ್ತೆ ಎಸ್ ನಾರಾಯಣ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಯಾರೋ ಈ ಸ್ಟಾರ್ ನಟರು ಯಾರಿದ್ದಾರೋ ಅವ್ರ ಫ್ಯಾನ್ಸ್ ಏನಾರು ಮಾಡಿದ್ದಾರೆ ಅಂತೇಳಿ ತಾವೇನಾರು ಬಯಸ್ತೀರಾ? ಇಲ್ಲ, ನಾನು ಯಾರ ಬಗ್ಗೆನೂ ನನಗೆ ಅನುಮಾನ ಇಲ್ಲ. ಯಾಕೆಂದರೆ ಯಾವುದೇ ಕಲಾವಿದರ ಅಭಿಮಾನಿಗಳು ನನ್ನನ್ನು ಇವತ್ತಿನವರೆಗೂ ಟಾರ್ಗೆಟ್ ಮಾಡಿಲ್ಲ. ಯಾರು ಕೂಡ ನನ್ನ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಲ್ಲ. ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀನಿ ನಾನು. ಬಟ್ ಇದು ಯಾರು ಮಾಡಿದ್ದಾರೆ ಅನ್ನೋದೇ ನಮಗೆ ಒಂಥರ ಕುತೂಹಲ. ಹಾಗಾಗಿ ನಾನು ಸಾಹೇಬರಿಗೆ ದೂರು ಕೊಟ್ಟಿದ್ದೀನಿ, ಅವ್ರನ್ನ ಕಂಡು ಹಿಡಿಯೋಕೆ ಹೇಳ್ತಾ ಇದ್ದೀನಿ. ಇಂಥ ಪ್ರಕ್ರಿಯೆಗಳನ್ನು ತಡಿಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಇದೆ ಅಂತ ಹೇಳಿ ಕಂಪ್ಲೇಂಟ್ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕೆಟ್ಟದಾಗಿ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ. ಹೌದೌದು. ಅಕೌಂಟ್ ಹ್ಯಾಕ್ ಆಗಿಲ್ಲ, ನನ್ನ ಅಕೌಂಟೇ ಇಲ್ಲ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಹೆಸರು ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು
ಎಲ್ಲರನ್ನು ಬೈಯುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಪ್ಪು ಅವರ ಫೋಟೋ ಹಾಕಿ, ಅಪ್ಪು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕ್ಕೊಂಡು, ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ. ನನಗೆ ಗೊತ್ತೇ ಇಲ್ಲ. ನನಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸೋದು ಬೇಜಾರಾಯಿತು. ಸರಿ, ಇಲ್ಲಿ ಸಾಹೇಬ್ರು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ, ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ಥರದ್ದೊಂದು ಚಟುವಟಿಕೆಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಕಂಡುಹಿಡಿಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಈ ಅಕೌಂಟ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಕೊಳಕ್ಕೆ ಬಂದಿದ್ದೀನಿ. ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ? ಇದು ಸುಮಾರು 6-7 ತಿಂಗಳಿಂದ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬರ್ತಿದ್ದ ಹಾಗೇನೆ ಇಮಿಡಿಯೇಟ್ ಆಗಿ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಾನು ಏನಾದ್ರು ಐಡಿಯಾ ಇದೆಯಾ ಸರ್ ಯಾರು ಮಾಡ್ತಿದ್ದಾರೆ ಏನು ಅಂತ ಅಂತೇಳಿ? ಇಲ್ಲ, ನನಗೆ ಐಡಿಯಾ ಇದ್ದಿದ್ರೆ ಅವ್ರ ಹೆಸರು ನಾನು ಇಲ್ಲಿ ನಮೂದಿಸ್ತಾ ಇದ್ದೆ. ಇದೆಲ್ಲ ಅವರು ಯಾರು ಮಾಡ್ತಿದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಯಾಕೆಂದ್ರೆ ಇದುವರೆಗೂ ಈ ಥರ ನನಗೆ ಆಗಲಿಲ್ಲ. ಇದು ನನಗೊಂಥರ ಹೊಸ ಅನುಭವ ಇದು. ಯಾರನ್ನು ಮಾಡ್ತಾರೆ? ನಾನೇ ಹ್ಯಾಂಡಲ್ ಮಾಡ್ತೀನಿ, ನಾನೇ ಆಪ್ರೇಟ್ ಮಾಡ್ತೀನಿ, ನಾನೇ ಹ್ಯಾಂಡಲ್ ಮಾಡ್ತೀನಿ. ಪ್ರತಿದಿನ ನಾನು ನನ್ನ ಜೊತೆಲೇ ಇರುತ್ತೆ ಅದು. ಬೇರೆ ಯಾರಿಗೂ ನಾನು ಕೊಡೋದಿಲ್ಲ ಅದನ್ನು. ಎಷ್ಟು ಅಕೌಂಟ್ ಮೇಲೆ ಈ ಗಮನಕ್ಕೆ ಬಂದು 4 ದಿನ ಆಯಿತು. ಎಷ್ಟು ಅಕೌಂಟ್ಸ್ ಮೇಲೆ ನಡೀತಾರೆ ತಡವ ಗಮನಕ್ಕೆ ಬರೋ ನಿಮ್ಗೆ ಗಮನಕ್ಕೆ ಗೊತ್ತಾಗಿಲ್ಲ. ನನಗೆ ಇಲ್ಲ 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 ನನಗೆ ಗೊತ್ತಾಗಿಲ್ಲ. ಗೊತ್ತಾಗ್ತಿದ್ದಾಗೆ ನಾನು ಕಂಪ್ಲೇಂಟ್ ರೈಸ್ ಮಾಡಿ. ಫ್ರೆಂಡ್ಸ್ ಯಾರಾದ್ರೂ ಸರ್ ಈ ಥರ ನಿಮ್ಮ ಅಕೌಂಟ್ ಮೆಸೇಜ್ ಮಾಡಿದ್ರಾ ಆ ಥರ ಏನಾದ್ರು ಕೇಳಿದ್ದೀರಾ? ಏನು ಕೇಳಿಲ್ಲ. ಸರ್ ಇತ್ತೀಚೆಗೆ ಈ ಥರ ಒಂದು ಮಾಡುವಂಥದ್ದು ಅಂದರೆ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಹಾಕುವಂಥವ್ರು ಕಾಲೇಜ್ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈಗ ನೋಡ್ತಾ ಇದ್ದಾರೆ ಚಿತ್ರರಂಗದ ಸುಮಾರು ಬೆಳವಣಿಗೆ ಆಗ್ತದೆ. ಕಂಪ್ಲೇಂಟ್ ಕೊಟ್ಟಿದ್ದು, ಪ್ರಥಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳ್ತಾರೆ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.